ನಮಸ್ಕಾರ ವೀಕ್ಷಕರೇ, ಎಸ್ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ವರ್ಷ ಭವಿಷ್ಯ 2025 ವೃಷಭ ರಾಶಿಯವರಿಗೆ 2025ನೇ ಇಸ್ವಿಯಲ್ಲಿ ಯಾವ ರೀತಿಯಲ್ಲಿ ಲಾಭ ಇದೆ ಅಥವಾ ನಷ್ಟ ಇದೆ, ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ, ದಾಂಪತ್ಯ, ಕುಟುಂಬ, ಶಿಕ್ಷಣ, ಆರೋಗ್ಯದಂತಹ ವಿಚಾರಗಳಲ್ಲಿ ಏನು ಇವ್ರ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಂಡು ಬರ್ತದ, ಅಥವಾ 2024ನೇ ಇಸ್ವಿಯಲ್ಲಿ ನೋವು ನಿರಾಸೆಗಳಿಂದ ಏನ್ ನರಳಿರ್ತಾರೆ, ಹತಾಶೆಗಳಿಂದ ಏನು ಅನುಭವಿಸಿರ್ತಾರೆ, ಆ ಸಮಸ್ಯೆ ಮುಂದುವರಿಯುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ 2025 ವರ್ಷ ಭವಿಷ್ಯ ವೃಷಭ ರಾಶಿಯವರ ಬಗ್ಗೆ. ನೋಡಿ, 2024ನೇ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಕೆಲವೊಂದು ಗ್ರಹಗತಿಗಳ ಪ್ರಭಾವನೋ ಅಥವಾ ಕೆಲವೊಂದು ಲೋಪದೋಷಗಳಿಂದನೋ ಗೊತ್ತಿಲ್ಲ, ಅಪಮಾನ, ಅವಮಾನಗಳು, ಮಾನಸಿಕ ಖಿನ್ನತೆಗಳು, ನಂಬಿದಂತೆ ವಿಚಾರದಲ್ಲಿ ಮೋಸ ಆಗುವಂಥದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಭಗ್ನ ಪ್ರೇಮಿಗಳಾಗಿರುವಂಥದ್ದು, ಹಾಗೆ ಶತ್ರುಗಳ ಬಾಧೆಯಿಂದ ಆರ್ಥಿಕ ಸಮಸ್ಯೆ ಅನುಭವಿಸುವಂಥದ್ದು, ಕುಟುಂಬಸ್ಥರ ಕಾಡಾಟ ಶುರು ಆಗುವಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು, ಹಣಕಾಸಿನ ಕೊರತೆಯಿಂದ ಸಾಲದಂತಹ ಬಾಧೆಗಳಿಗೆ ಸಿಲುಕುವಂಥದ್ದು, ಹಾಗೆ ಕೂಡ ಆರೋಗ್ಯದ ಸಮಸ್ಯೆಗಳಿಂದ ನರಳಾಟ ಶುರುವಾಗುವಂಥದ್ದು ಕೆಲವೊಂದು ಬಾರಿ 2024ನೇ ಇಸ್ವಿಲಿ ವೃಷಭ ರಾಶಿಯವರಿಗೆ ಬಲವಾಗಿ ಹೊಡೆತ ಕೊಟ್ಟಿರುತ್ತೆ ಅಂತ ಹೇಳಬಹುದು. ಆದರೆ 2025ನೇ ಇಸ್ವಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡ್ತದೆ, ಇದಂತೂ ಸತ್ಯ. ಕಾರಣ ವೀಕ್ಷಕರೇ, 2 ಗ್ರಹಗತಿಗಳ ಪ್ರಭಾವ ನಿಮಗೆ ಅತ್ಯುತ್ತಮವಾಗಿ ಲಾಭವನ್ನು ತಂದುಕೊಡುತ್ತೆ. ಶನಿ ಮತ್ತು ಗುರುವಿನ ಪ್ರಭಾವ ಬಹಳ ಚೆನ್ನಾಗಿದೆ 2025ನೇ ಇಸ್ವಿಯಲ್ಲಿ ವೃಷಭ ರಾಶಿಯವರಿಗೆ. ಅದರಲ್ಲಿಯೂ ಮಾರ್ಚ್ ತಿಂಗಳಿನಲ್ಲಿ ಶನಿಯ ಪ್ರಭಾವ ವೃಷಭ ರಾಶಿಯವರಿಗೆ ಯಾವ ಮಟ್ಟದಲ್ಲಿದೆ ಅಂದ್ರೆ 3ನೇ, 6ನೇ ಹಾಗೂ 11ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಶನಿಯು ಲಾಭ ಸ್ಥಾನವಾಗಿ ನಿಮಗೆ ಲಾಭ ತಂದುಕೊಡುತ್ತಾನೆ. ಯಾವ ಕ್ಷೇತ್ರದಲ್ಲಿ ಲಾಭ ತಂದು ಕೊಡ್ತಾನೆ, ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಉತ್ತಮ ಸ್ಥಾನಮಾನ ತಂದು ಕೊಡ್ತಾನೆ, ಅಭಿವೃದ್ಧಿ ತಂದು ಕೊಡ್ತಾನೆ. ಇದರಿಂದ ಧನಪ್ರಾಪ್ತಿ ಯೋಗ ಇದೆ ಮಾರ್ಚ್ ತಿಂಗಳಿನ ನಂತರ ವೃಷಭ ರಾಶಿಯವರಿಗೆ ಶನಿಯ ಪ್ರಭಾವದಿಂದ. ಇನ್ನು ಧನಪ್ರಾಪ್ತಿ ಆದ್ಮೇಲೆ ನೀವು ಸಾಲದಿಂದ ಮುಕ್ತರಾಗೇ ಆಗ್ತೀರಾ ವೀಕ್ಷಕರೇ. ಇಷ್ಟೆಲ್ಲ ಉತ್ತಮವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರುತ್ತೆ 2025ನೇ ಇಸ್ವಿನಲ್ಲಿ. ಹಾಗೆಯೇ 2025 ವೃಷಭ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವ ಕೂಡ ಚೆನ್ನಾಗಿದೆ. ಗುರುಗ್ರಹದ ಪ್ರಭಾವ ಅಂತೂ ಅತ್ಯುತ್ತಮವಾದ ಬದಲಾವಣೆಗಳನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಈ ಗುರುಗ್ರಹದ ಪ್ರಭಾವದ ಜೊತೆಗೆ ಶನಿಯು ಪ್ರಥಮವಾಗಿ ಪ್ರಭಾವ ಒಳ್ಳೆ ರೀತಿಯಲ್ಲಿ ಉತ್ತಮ ಲಾಭಗಳನ್ನ ಕೊಡ್ತಾ ಇರಬೇಕಾದ್ರೆ, ಗುರು ಮತ್ತು ಶನಿಯ ಪ್ರಭಾವದಿಂದ ಅತ್ಯುತ್ತಮ ಲಾಭ ಪಡೆಯುವಂತ 12 ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿ ಹೊರಹೊಮ್ಮುತ್ತೆ ವೃಷಭ ರಾಶಿಯವರು. ಗುರು ಮತ್ತು ಶನಿಯ ಪ್ರಭಾವ ಚೆನ್ನಾಗಿ ಬಂತು ಅಂದ್ರೆ ನೀವು ಕೇಳೋದೇ ಬೇಡ, ಎಲ್ಲಾ ವಿಚಾರದಲ್ಲೂ ನಿಮಗೆ ಒಳ್ಳೆ ಅನುಷ್ಠಾನ ಬರುತ್ತೆ ವೃಷಭ ರಾಶಿಯವರಿಗೆ. ವೈಭೋಗದ ಜೀವನ ಕಾಣ್ತೀರಾ 2025ನೇ ಇಸ್ವಿಯಲ್ಲಿ ವೃಷಭ ರಾಶಿಯವರು, ಇದಂತೂ ಸತ್ಯ. ಹಾಗೆ ಗುರುವಿನ ಪ್ರಭಾವ ಮೇ ತಿಂಗಳಿನಲ್ಲಿ ಬಹಳ ಅತ್ಯುತ್ತಮವಾಗಿ ಬರೋದ್ರಿಂದ ಇಷ್ಟಪಟ್ಟಂತ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ನಿಮಗೆ ಸಿಗುತ್ತೆ. ಇಂಥದ್ದೇ ಕೆಲಸ ಸಿಗಬೇಕು ಅಂತ ನೀವು ಆಸೆ ಪಟ್ಟಿರ್ತೀರಾ, ಆ ಕೆಲಸ ನಿಮಗೆ ಸಿಗುತ್ತೆ. ಉದಾಹರಣೆಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕಿದ್ರೆ ಆ ಸರ್ಕಾರಿ ಕೆಲಸ ಕಾರ್ಯಗಳು ನಿಮ್ಮಂತೆ ಆಗ್ತದೆ. ಗೌರ್ಮೆಂಟ್ ಕೆಲಸದಲ್ಲಿ, ಉದ್ಯೋಗದಲ್ಲಿ ಇಂಥದ್ದೇ ಉದ್ಯೋಗ ಸಿಗಬೇಕು ಅಂತ ನೀವು ಆಸೆ ಪಟ್ಟಿದ್ರು ಕೂಡ, ವರ್ಷಾನುಗಟ್ಟಲೆ ನಿರುದ್ಯೋಗದಿಂದ ನೀವು ಬಳಲ್ತಾ ಇದ್ರು ಕೂಡ ಒಳ್ಳೆ ಉದ್ಯೋಗ ಸಿಗುತ್ತೆ ವೀಕ್ಷಕರೇ. ಹಾಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಸಿಗುವಂತ ಅವಕಾಶಗಳು ಕೂಡ ಸಿಗುತ್ತೆ. ಸರ್ಕಾರಿ ಕ್ಷೇತ್ರದಲ್ಲಿ ವರ್ಷಾನುಗಟ್ಟಲೆ ಪ್ರಮೋಷನ್ ಇಲ್ಲ ಅಂದ್ರೂ ಕೂಡ ಈ ವರ್ಷದಲ್ಲಿ ಪ್ರಮೋಷನ್ ಸಿಕ್ಕೇ ಸಿಗುತ್ತೆ ಸರ್ಕಾರಿ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ. ವಿದೇಶ ಪ್ರಯಾಣ ಇದೆ ವ್ಯಾಪಾರಸ್ಥರಿಗೆ 2025 ಉದ್ಯೋಗ ವ್ಯಾಪಾರಸ್ಥರಿಗೆ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ಕೆಲಸ ಕಾರ್ಯದ ನಿಮಿತ್ತ ಹೊರದೇಶಕ್ಕೆ ಹೋಗ್ತೀರಾ, ಯಾಕಂದ್ರೆ ಗುರುವಿನ ಪ್ರಭಾವ ಅಷ್ಟು ಪಾಸಿಟಿವಿಟಿ ಆಗಿದೆ ಅಂತ ಅರ್ಥ. ಹಾಗೆ ಶನಿಯ ಪ್ರಭಾವದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ನೋಡಿ, ಶನಿಯ ಪ್ರಭಾವ ಶಿಕ್ಷಣ ಕ್ಷೇತ್ರದಲ್ಲಿ ಯಾರಾದರೂ ಇಂಥದ್ದೇ ಎಜುಕೇಶನ್ ಮಾಡಬೇಕು ಅಂತ ಆಸೆ ಪಟ್ಟಿದ್ರೆ ಆ ರೂಟಕ್ಕೆ ತಗೊಂಡು ಹೋಗ್ತದೆ. ಹಿಂದಿನ ವರ್ಷದಲ್ಲಿ ಏನಾದರೂ ನೀವು ಫೇಲ್ ಆಗಿದ್ರೆ ಈ ವರ್ಷದಲ್ಲಿ ಪಾಸ್ ಆಗ್ತೀರಾ ಎಜುಕೇಶನ್ ಅಲ್ಲಿ. ಎಜುಕೇಶನ್ ನಿಮಿಷ ನೀವು ಕೂಡ ವಿದೇಶಕ್ಕೆ ಹೋಗಿ ಓದುವಂತ ಅವಕಾಶಗಳು ಕೂಡ ಒದಗಿ ಬರ್ತದೆ ನಿಮಗೆ. ಯಾರಿಗೆ? ಈ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಒಳ್ಳೆಯ ಸ್ಥಾನಮಾನ ಗಳಿಸ್ತೀರಾ. ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ವೃತ್ತಿನ ನೀವು ಆಯ್ಕೆ ಮಾಡಿಕೊಂಡ್ರು ಕೂಡ, ಉದಾಹರಣೆಗೆ ಇಂಜಿನಿಯರಿಂಗ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಲಾ ಆಗ್ಬೋದು, ಅಥವಾ ಡಿಗ್ರಿ ಮಾಡುವಂತ ವಿಚಾರಗಳು ಯಾವ ಕ್ಷೇತ್ರದಲ್ಲಿ ನೀವು ಕೈ ಹಾಕಿದ್ರು ಕೂಡ ಅದರಲ್ಲಿ ದೀರ್ಘಾವಧಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ 2025ನೇ ಇಸ್ವಿಲಿ ನಿಮ್ಮ ಗುರಿ ತಲುಪ್ತೀರಾ, ಆದ್ರೆ ಮನಸ್ಸಿನ ನಿಯಂತ್ರಣ ಹಿಡ್ಕೊಳ್ಳಿ ವೃಷಭ ರಾಶಿಯವರು ಸಾಕು. ಇನ್ನು ಕುಟುಂಬಸ್ಥರ ವಿಚಾರಕ್ಕೆ ಹೋಗೋಣ ನಾವು. ವೃಷಭ ರಾಶಿಯವರಿಗೆ ಕುಟುಂಬಸ್ಥರಲ್ಲಿ
ದಂಪತಿಗಳ ಮಧ್ಯೆ ದಾಂಪತ್ಯಗಳಲ್ಲಿ ಮನಸ್ತಾಪಗಳಿದ್ದು ಭಿನ್ನಾಭಿಪ್ರಾಯಗಳಿದ್ರೆ ಈ ವರ್ಷದಲ್ಲಿ ಎಲ್ಲಾ ಭಿನ್ನಾಭಿಪ್ರಾಯ ಶಮನ ಆಗ್ತದೆ. ಮೂರನೆಯವರಿಂದನೋ ಅಥವಾ ಬಂಧು ಬಾಂಧವರಿಂದನೋ, ಹಿತೈಷಿಗಳಿಂದನೋ, ಒಡನಾಡಿಗಳಿಂದನೋ, ಸ್ನೇಹಿತರಿಂದನೋ ಸಂಸಾರದಲ್ಲಿ ಭಿನ್ನಾಭಿಪ್ರಾಯ ಒಂದು ಮಾನಸಿಕ ದೈಹಿಕ ಹಿಂಸೆಗಳಿಂದ ನರಳುತ್ತಾ ಇದ್ರೆ ನೀವೇನು ಮಾಡೋದು ಬೇಡ. ಗುರುವಿನ ಪ್ರಭಾವ ಹಾಗೂ ಶನಿಯ ಪ್ರಭಾವದಿಂದ ಈ ಸಮಸ್ಯೆಗಳೆಲ್ಲ ನೀರಿನಂತೆ ಕರಗಿ ಹೋಗ್ಬಿಡುತ್ತದೆ ವೀಕ್ಷಕರೇ. ಯಾವ ರೂಪದಲ್ಲೂ ಸಮಸ್ಯೆ ಕಾಣುವುದಿಲ್ಲ. ದಂಪತಿಗಳ ಮಧ್ಯೆ ಅಂತೂ ಬಲವಾದ ವಿಶ್ವಾಸ ಬರುತ್ತೆ ಗುರುವಿನ ಅತ್ಯುತ್ತಮವಾದ ಪ್ರಭಾವದಿಂದ. ಇನ್ನು ಭಗ್ನ ಪ್ರೇಮಿಗಳಿಗೆ ಪ್ರೀತಿ ಪ್ರೇಮದಂತೆ ವಿಚಾರಗಳಲ್ಲಿ ಏನಾದರೂ ಸೋಲಾಗಿದ್ರೆ, ಇಷ್ಟಪಟ್ಟಂತ ವಿಚಾರಗಳಲ್ಲಿ ಜಯಶೀಲರಾಗಿಲ್ಲ ಅಂತ ಹೇಳಿದ್ರೆ ನೀವು ಈ ವರ್ಷದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಇಷ್ಟಪಟ್ಟಂತ ಪ್ರಯೋಗ ನಿಮಗೆ ದಕ್ಕತ್ತೆ. ಅದು ಪಾಸಿಟಿವಿಟಿ ಆಗಿದ್ರೆ ಸಕ್ಸಸ್ಫುಲ್ ಕಾಣೇ ಕಾಣುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಉತ್ತಮ ಮಾರ್ಗವಾಗಿರಬೇಕು ಪ್ರೀತಿ ಪ್ರೇಮದಂತೆ ವಿಚಾರ. ವೃಷಭ ರಾಶಿಯವರಿಗೆ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಗುರುಬಲದ ಕಾರಣ ವೃಷಭ ರಾಶಿಯವರಿಗೆ ವರ್ಷಾನುಗಟ್ಟಲೆ ಮದುವೆ ಯೋಗ ಇಲ್ಲ ಅಂದ್ರೆ ವಿವಾಹ ಯೋಗ ಕೂಡಿ ಬರ್ತದೆ. ಗೃಹಸ್ಥರಾಗ್ತೀರಾ ಅಥವಾ ಗೃಹಿಣಿ ಆಗ್ತೀರಾ ವೀಕ್ಷಕರೇ. ವರ್ಷಾನುಗಟ್ಟಲೆ ವಯಸ್ಸು ಕಳೀತಾ ಇದ್ರು ಕೂಡ ಮದುವೆ ಆಗ್ತಾ ಇಲ್ಲ ಅಂದ್ರೆ ಗುರುವಿನ ಪ್ರಭಾವ ಚೆನ್ನಾಗಿದೆ. ಮೇ ತಿಂಗಳಿನ ನಂತರ ಮದುವೆ ಯೋಗ ಕೂಡಿ ಬಂದೇ ಬರ್ತದೆ. ನೀವು ಗೃಹಸ್ಥ ಸಂಸಾರಸ್ಥರಾಗೇ ಆಗ್ತೀರಾ. ಹಾಗೆ ಕೂಡ ಈ ವರ್ಷದಲ್ಲಿ ಗುರುಗ್ರಹ ಧನಸ್ಥಾನದಲ್ಲಿ ಅಂದ್ರೆ 2ನೇ ಮನೆಯಲ್ಲಿ ಸಂಚಾರ ಸಮಯ ಬಂದಾಗ ವೃಷಭ ರಾಶಿಯವರಿಗೆ ಆರೋಗ್ಯದ ಬಾಧೆ ನಿವಾರಣೆ ಆಗ್ತದೆ. ವರ್ಷಾನುಗಟ್ಟಲೆ ಆರೋಗ್ಯದಲ್ಲಿ ಏನಾದರೂ ವಾತ ಅವ್ರಿಗೆ ಶುರು ಆಗಿದ್ರೆ ಅಥವಾ ಬಾಧೆಗಳಿದ್ದು ಉಸಿರಾಟದ ತೊಂದರೆ, ಕೈಕಾಲಿನಲ್ಲಿ ಸುಸ್ತಾಗೋದು, ಆರೋಗ್ಯದಲ್ಲಿ ಶ್ವಾಸಕೋಶದಲ್ಲಿ ತೊಂದರೆಗಳಾಗೋದು, ನೇತ್ರದಲ್ಲಿ ತೊಂದರೆಗಳಾಗೋದು, ಶಿರದಲ್ಲಿ ತೊಂದರೆಗಳಾಗೋದು, ಇಂಥದ್ದು ಏನಿದೆ ಕುಂದು ಕೊರತೆಗಳಿಂದ ಏನಾದರೂ ವೃಷಭ ರಾಶಿಯವರು ನರಳುತ್ತಾ ಇದ್ರೆ ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ಏನು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಇವರ ಆರೋಗ್ಯದ ಬಾಧೆ ಪರಿಹಾರ ಆಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ವೃಷಭ ರಾಶಿಯವರಿಗೆ ಮೈನಸ್ ಇರುವಂತ ವಿಚಾರ ಒಂದೇ ಒಂದು, ಈ ವರ್ಷದಲ್ಲಿ ಅವರು ಬಹಳ ಗುಟ್ಟಿನ ಜನ. ಅಂದ್ರೆ ಮನಸ್ಸಲ್ಲಿರುವಂತ ಗುಟ್ಟು ಯಾವ ಕಾರಣಕ್ಕೂ ಹೊರಗೆ ಹಾಕೋದಿಲ್ಲ ವೃಷಭ ರಾಶಿಯವರು. ಎಂತಹ ಸಮಸ್ಯೆಗಳು ಬಂದರೂ ಕೂಡ ಅದು ಅವರೇ ನುಂಗುತ್ತಾ ಇರ್ತಾರೆ ಅಥವಾ ಒಬ್ಬರ ಹತ್ರ ಹೇಳ್ಕೊಳ್ಳಿಕ್ಕೆ ಹಂಚ್ಕೊಳ್ಳಿಕ್ಕೆ ಆಸೆ ಬರೋದಿಲ್ಲ, ಇಷ್ಟನೂ ಪಡೋದಿಲ್ಲ. ಇಂತಹ ಮನಸ್ಥಿತಿ ಇರುವಂತಹ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಆದ್ರೂ ಬಹಳ ಕಷ್ಟ ಜೀವಿಗಳು, ಮುಂಗೋಪಿಗಳಂತೂ ಅಲ್ವೇ ಅಲ್ಲ. ಯಾರ ಮೇಲೂ ಕೋಪ ಸುಡುಕು ಮಾಡುವಂತ ವ್ಯಕ್ತಿಗಳು ವೃಷಭ ರಾಶಿಯವರಲ್ಲ. ಆದರೆ ಈ ಗುಟ್ಟಿನ ಮನಸ್ಥಿತಿಯಿಂದ ಎಲ್ಲೋ ಇವ್ರ ಮನಸ್ಥಿತಿ ಅಹಂಕಾರ ಇವರಿಗೆ ಮುಳು ಆಗುವಂತಹ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಇದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಎಲ್ಲೋ ಒಂದು ಕಿಂಚಿತ್ತು ನಿಮಗೆ ಅಹಂಕಾರ ನಿಮ್ಮನ್ನು ಕಾಡ್ತಾ ಇರ್ತದೆ ಅಂತ ಹೇಳ್ಬೋದು. ಮನಸ್ಥಿತಿಯ ನಿಯಂತ್ರಣ ಇಟ್ಕೊಂಡು ಹಂಚ್ಕೊಳ್ಳುವಂತ ಮನೋಭಾವನೆ ಇಟ್ಕೊಂಡು ಪರಿವರ್ತನೆ ತಗೊಳ್ಳಿ ವೃಷಭ ರಾಶಿಯವರು. ಈ ವರ್ಷದಲ್ಲಿ ನೀವು 100ಕ್ಕೆ 100 ಅದೃಷ್ಟವಂತರ ಆಗೇ ತೀರ್ತೀರಾ ಗುರು ಮತ್ತು ಶನಿಯ ಪ್ರಭಾವದಿಂದ. ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ವಿಶೇಷವಾಗಿ ಪರಿಹಾರ ಬೇಕು ಅಂದ್ರೆ ಅಥವಾ ತಂತ್ರ ಮಂತ್ರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ಚರ್ಚೆ ಮಾಡಿ, ಸಮಸ್ಯೆನ ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು.